ಮಾಯಾ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ನಮ್ಮ ರೆಸಿಪೀಸ್ನಲ್ಲಿ ತುಂಬಾ ಹೆಲ್ದಿ ಆಗಿರುವಂತ ಬೇಬಿ ಫುಡ್ ನ ತೋರಿಸ್ಬೇಕು ಅನ್ಕೊಂಡಿದ್ದೀನಿ. ನೀವು ಇದನ್ನ 6 ರಿಂದ 12 ತಿಂಗಳಿನ ಮಗುವಿಗೆ ಕೊಡಬಹುದು. ಹೆಲ್ದಿ ಆಗಿರುತ್ತೆ, ಹಾಗೆ ಇದರಲ್ಲಿ ತುಂಬಾ ಹೈ ಪ್ರೋಟೀನ್ಸ್ ಇರುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಬೌಲ್ನ ತಗೊಳ್ಳಿ. ಅದರಲ್ಲಿ 3 ಟೇಬಲ್ ಸ್ಪೂನ್ನಷ್ಟು ಅಕ್ಕಿ, ಅಂದರೆ ನೀವು ಮನೆಯಲ್ಲಿ ರೆಗ್ಯುಲರ್ ಆಗಿ ಯಾವ್ದು ಯೂಸ್ ಮಾಡ್ತೀರಲ್ವ, ಸೊ ಅದೇ ಅಕ್ಕಿನ ಹಾಕ್ಕೊಳ್ಳಿ. ಈಗ ಇದರಲ್ಲಿ ನೀರನ್ನ ಹಾಕ್ಬಿಟ್ಟು 1-2 ಸಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಈಗ ಈ ನೀರನ್ನೆಲ್ಲ ಚೆನ್ನಾಗಿ ಸೋಸ್ಕೋಬೇಕು. ಈಗ ಇದನ್ನ ಸೈಡಿಗೆ ತೆಗೆದಿಟ್ಕೊಳ್ಳಿ. ಇವಾಗ ನಾನಿಲ್ಲಿ ಒಂದು ಸಣ್ಣ ಕ್ಯಾರೆಟ್ನ ತಗೊಂಡಿದ್ದೀನಿ. ನೋಡಿ, ಇಷ್ಟಾದರೆ ಸಾಕು. ಇದನ್ನ ಈ ರೀತಿಯಾಗಿ 2 ಕಡೆನೂ ಕಟ್ ಮಾಡ್ಕೊಳ್ಳಿ. ಆನಂತರ ಇದರ ಸಿಪ್ಪೆನ ಈ ರೀತಿ ತೆಕ್ಕೋಬೇಕು. ನಾನಿಲ್ಲಿ ಕ್ಯಾರೆಟ್ ಯಾಕೆ ತಗೊಂಡಿದ್ದೀನಿ ಅಂದರೆ, ಮಕ್ಕಳಿಗೆ ಕ್ಯಾರೆಟಿಂದ ಕಣ್ಣಿಗೆ ತುಂಬಾ ಒಳ್ಳೆಯದು, ಹಾಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಸೊ ನೋಡಿ, ಈ ರೀತಿ ನಾನು ಸಿಪ್ಪೆನೆಲ್ಲ ತಕ್ಕೊಂಡಿದ್ದೀನಿ. ಇದನ್ನು ಕಟ್ ಮಾಡ್ಕೊಳ್ಳೋಣ. ನಿಮ್ಗೆ ಇದು ಮಾಡಲಿಕ್ಕೆ ತುಂಬ ಬೇಗ ಆಗಿಬಿಡತ್ತೆ. ನೋಡಿ, ಈ ರೀತಿ ಕ್ಯಾರೆಟ್ನೆಲ್ಲ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೋಬೇಕು. ನೋಡಿದ್ರಲ್ವಾ? ಸೊ ಫ್ರೆಂಡ್ಸ್, ನನ್ನ ಹತ್ರ ಈ ರೀತಿ ಹಲವಾರು ಬೇಬಿ ಫುಡ್ಸ್ಗಳಿದೆ. ಸೊ ನಿಮಗೆ ಒಂದೊಂದಾಗಿ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಮಿಸ್ ಮಾಡಿದೆ ನೋಡಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನ ಕೂಡ ತಿಳಿಸಿ. ನಿಮಗೆ ಒಂದು ಸಣ್ಣ ಕ್ಯಾರೆಟ್ ಆದರೆ ಸಾಕಾಗತ್ತೆ. ಇದಕ್ಕೆ ನೋಡಿ, ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ಅಕ್ಕಿನ ತೊಳೆದಿಟ್ಕೊಂಡಿದ್ವಲ್ಲ, ಅದರಲ್ಲಿ ಈ ಕ್ಯಾರೆಟ್ ಪೀಸಸ್ನೆಲ್ಲ ಹಾಕ್ಕೊಳ್ಳಿ. ನೆಕ್ಸ್ಟ್ ಬಂದು ನಾನು ಒಂದು ಸಣ್ಣ ಆಲೂಗಡ್ಡೆನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದರ ಸಿಪ್ಪೆನ ನೀಟಾಗಿ ತೆಕ್ಕೊಳ್ಳಿ. ನೀವು ಆಲೂಗಡ್ಡೆನ 6 ರಿಂದ 12 ವರ್ಷದ ಮಗುಗೆ ಕೊಡೋದ್ರಿಂದ ಮಕ್ಕಳ ಬೆಳವಣಿಗೆಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ಅವರಿಗೆ ಹೊಟ್ಟೆ ಹಸಿವಾಗುತ್ತಲ್ಲ, ಸೊ ಈ ಆಲೂಗಡ್ಡೆ ಕ್ಯಾರೆಟ್ ಹಾಕೋದ್ರಿಂದ ಸೊ ಇದರಿಂದ ಹೈ ಪ್ರೋಟೀನ್ಸ್ ಸಿಗುತ್ತೆ ಮಕ್ಕಳಿಗೆ. ನೋಡಿ, ಇವಾಗ ಆಲೂಗಡ್ಡೆ ಸಿಪ್ಪೆನೆಲ್ಲ ಚೆನ್ನಾಗಿ ತಕ್ಕೊಂಡಾಗಿದೆ ಅಲ್ವಾ? ಇವಾಗ ಇದನ್ನ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇದುವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಸಣ್ಣಗೆ ಕಟ್ ಮಾಡ್ಕೋಬೇಕು. ಈ ರೀತಿಯಾಗಿ ಆಲೂಗಡ್ಡೆನೆಲ್ಲ ಚೆನ್ನಾಗಿ ಕಟ್ ಮಾಡ್ಕೊಂಡಾದ್ಮೇಲೆ ಮೊದಲಿಗೆ ನಾವು ಅಕ್ಕಿ ಮತ್ತು ಕ್ಯಾರೆಟ್ನ ಹಾಕ್ಕೊಂಡಿದ್ವಲ್ಲ, ಅದೇ ಬೌಲ್ಗೆ ಈ ಆಲೂಗಡ್ಡೆ ಪೀಸಸ್ನ ಹಾಕ್ಕೊಳ್ಳಿ. ಈಗ ಇದರಲ್ಲಿ ಒಂದು 2 ರಿಂದ 2.5 ಕಪ್ನಷ್ಟು ನೀರನ್ನ ಹಾಕ್ಕೊಳ್ಳಿ. ಈಗ ಒಂದು ಕುಕ್ಕರ್ನ ತಗೊಳ್ಳಿ. ಅದರಲ್ಲಿ ಈ ಎಲ್ಲವನ್ನು ಹಾಕ್ಕೊಳ್ಳಿ. ಈಗ ಕುಕ್ಕರ್ ಮುಚ್ಚಳನ ಮುಚ್ಚಿಡಿ. ಫ್ರೆಂಡ್ಸ್, ಇದು ಚೆನ್ನಾಗಿ ಮೆತ್ತಗೆ ಬೇಯಿಸ್ಕೋಬೇಕು, ಯಾಕೆಂದ್ರೆ ಮಕ್ಕಳಿಗೆ ಗಟ್ಟಿ ಇದ್ರೆ ತಿನ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಮೀಡಿಯಂ ಫ್ಲೇಮ್ನಲ್ಲಿ 4 ವಿಷಲ್ನ ಕೂಗಿಸ್ಬೇಕು. ಈಗ ಕುಕ್ಕರ್ ಪ್ರೆಷರ್ ಎಲ್ಲ ಹೋದ್ಮೇಲೆ ಮುಚ್ಚಳನ ತೆಗೀರಿ. ನೋಡಿ, ಈ ರೀತಿ ಮೆತ್ತಗೆ ಬೆಂದಿರಬೇಕು. ಈ ರೀತಿಯಾಗಿ ಒಂದು ಮ್ಯಾಶರ್ನ ಯೂಸ್ ಮಾಡಿಬಿಟ್ಟು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ. ನೋಡಿದ್ರಲ್ವಾ? ತುಂಬ ಸಾಫ್ಟ್ ಇರೋದ್ರಿಂದ ಜಸ್ಟ್ ಈ ರೀತಿ ನೀವು ಮ್ಯಾಶ್ ಮಾಡಿದ್ರೆ ಸಾಕು. ನೋಡಿ, ಇಷ್ಟಾದರೆ ಸಾಕು. ನೋಡಿದ್ರಲ್ವಾ? ಈಗ ಇದರಲ್ಲಿ ಒಂದು ಸ್ವಲ್ಪ ಉಪ್ಪನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಬೇಬಿ ಫುಡ್ ರೆಡಿ ಆಗಿದೆ. ಈಗ ನೀವು ತಿನ್ನಿಸ್ಬೋದು. ಸೊ ಫ್ರೆಂಡ್ಸ್, ನೀವು ಈ ರೀತಿ ಮಕ್ಕಳಿಗೆ ಮಾಡಿಕೊಡಿ, ತುಂಬ ಹೆಲ್ದಿ ಆಗಿರೋಂಥ ಫುಡ್. ನೋಡಿದ್ರಲ್ವಾ? ತುಂಬ ಸಿಂಪಲ್ ಆಗಿ ಬೇಬಿ ಫುಡ್ನ ಯಾವ ರೀತಿಯಾಗಿ ಮಾಡೋದು ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಬಟನ್ ಕ್ಲಿಕ್ ಮಾಡಿ ಮತ್ತು ಶೇರ್ ಮಾಡಿ.